ಮ್ಯಾನ್ಮಾರ್ನ ರಾಜಧಾನಿ ಯಾವುದು? ನೈಪಿಡಾವ್. ಭಾರತದ ಕರಾವಳಿ ಪ್ರದೇಶದ ಉದ್ದ ಎಷ್ಟು? ಏಳು 7517 ಕಿಲೋಮೀಟರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜಿಯೋಮ್ಯಾಗ್ನೆಟಿಸಮ್ ಎಲ್ಲಿ ಸ್ಥಾಪನೆಗೊಂಡಿದೆ? ಮುಂಬೈ. ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು? ಗಾಂಧಿನಗರ. ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಮಹಾನದಿ. ಭಾರತದಲ್ಲಿ ಅತ್ಯಂತ ದೊಡ್ಡ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಕೋಲ್ಕತ್ತಾದ ಭಾರತೀಯ ವಸ್ತು ಸಂಗ್ರಹಾಲಯ. ರಾಯಲ್ ಗ್ರೀನ್ವಿಚ್ ಗ್ರಹ ವೀಕ್ಷಣಾಲಯ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? 1675. ಭೂಮಿಯ ವಾತಾವರಣದ ಯಾವ ಪದರದಲ್ಲಿ ಉಷ್ಣತೆ ಸರಿಸುಮಾರು ಸ್ಥಿರವಾಗಿರುತ್ತದೆ? ವಾಯುಮಂಡಲ. ಭಾರತದ ಅತಿ ದೊಡ್ಡ ಜಲಾನಯನ ಪ್ರದೇಶ ಯಾವುದು? ಗಂಗಾ ನದಿ ಜಲಾನಯನ ಪ್ರದೇಶ. ಸೂಯೆಜ್ ಕಾಲುವೆಯನ್ನು ರಾಷ್ಟ್ರೀಕರಣಗೊಳಿಸಿದವರು ಯಾರು? ಈಜಿಪ್ಟ್ ಅಧ್ಯಕ್ಷ ಗಮಾಲ್ ಅಬ್ದೆಲ್ ನಾಸರ್. ಶರಾವತಿ ಜಲವಿದ್ಯುತ್ ಯೋಜನೆ ಇರುವ ಕರ್ನಾಟಕದ ಜಿಲ್ಲೆ ಯಾವುದು? ಶಿವಮೊಗ್ಗ ಜಿಲ್ಲೆ. ತೆಲಂಗಾಣ ರಾಜ್ಯದ ರಾಜಧಾನಿ ಯಾವುದು? ಹೈದರಾಬಾದ್. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆಯಾಗಿರುವ ಸ್ಥಳ ಯಾವುದು? ಕೇರಳದ ತಿರುವನಂತಪುರದಲ್ಲಿ. ಕರ್ನಾಟಕದ ಪ್ರಥಮ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು? ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ. ಕರ್ನಾಟಕದ ಪ್ರಥಮ ಭೂಗರ್ಭ ವಿದ್ಯುದಾಗಾರ ಯಾವುದು? ವಾರಾಹಿ. ಇಂತಹ ಬೇರೆ ವಿಡಿಯೋಗಳಿಗಾಗಿ ಚಾನಲ್ಗೆ ಚಂದಾದಾರರಾಗಿ ಮತ್ತು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ.